ರೂಮಿನ ಬಗ್ಗೆ ಮಾತಾಡ್ತೀನಿ. ಒಳಗೋಗ್ತಿ ಆಗ್ಲೇ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಟ್ರೈನಲ್ಲಿದ್ದೀನಿ. ಇವಾಗ ಟೈಮ್ ಬಂದು 11:30 ಆಗಿದೆ. ಯಶವಂತಪುರಿಂದ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಕೆಳಗಡೆ ಸೀಟಲ್ಲಿ ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಮೇ ಬಿ ಒಳಗೆಲ್ಲ ವಾಶ್ ಮಾಡಿದ್ರು ಅನಿಸುತ್ತೆ. ಎಲ್ಲ ಓಡಾಡಿ ಗಲೀಜು ಮಾಡಿಬಿಟ್ಟಿದ್ದಾರೆ ಆಗಲೇ. ನಾವು ರಿಸರ್ವೇಷನ್ ಮಾಡಿಸಿದ್ರು, ನಮ್ಮ ಸೀಟು ವೇಟಿಂಗ್ ಲಿಸ್ಟಲ್ಲಿತ್ತು. ತುಂಬ ಜನ ಹೋಗ್ತಾನೆ ಇರ್ತಾರೆ ಮಂತ್ರಾಲಯ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ರಶ್ ಆಗೈತೆ. ವೇಟಿಂಗ್ ಲಿಸ್ಟ್ ಇದ್ದಿದ್ದರಿಂದ ನಮಗೆ ಸೀಟ್ ಸಿಕ್ಕುತ್ತೋ ಇಲ್ವೋ ಅಂತ ಡೌಟ್ ಆಗಿತ್ತು. ಕೊನೆಗೂ ಹೆಂಗೋ ಸಿಕ್ತು. ಅದು ಡೋರ್ ಪಕ್ಕನೇ ಸಿಕ್ಕಿದೆ. ಗಾಳಿಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಇವಾಗ ಟೈಮ್ ಬೇರೆ 11:30 ಆಯಿತು. 11:55ಗೆ ಟ್ರೈನ್ ಹೊರಡೋದು. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಇವಾಗ ಇವನ್ನ ಮಲಗಿಸಿ ನಾನು ಮಲ್ಕೊಳ್ತೀನಿ. ನಾಳೆ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ. ನೋಡ್ತಾ ಇರ್ಬೋದು ನೋಡಿ ಫಾಗ್ ಹೆಂಗೆ ಕಾಣ್ತಿದೆ. ಮಂತ್ರಾಲಯಕ್ಕೆ ಬಂದು ಇಳಿದ್ವಿ. 7:30ಗೆ ಬರಬೇಕಾಗಿರೋದು 8:25ಗೆ ಬಂದಿದ್ದೀವಿ. 5 ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇ. 1 ಅವರ್ ಲೇಟಾಗಿ ಬಂದಿದೆ ಟ್ರೈನು. ಇವ್ರಿಗೇನು ಬಂತು ಬೆಳಗ್ಗೆ ಇಂಕಿ ತಾಡ್ತಾವ್ರೆ. ರೈಲ್ವೆ ಸ್ಟೇಷನಿಂದ ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. 16 ಕಿಲೋಮೀಟರ್ ಇದೆ ಡಿಫ್ರೆನ್ಸು. ಇಲ್ಲಿ ಶೇರಿಂಗ್ ಆಟೋದಲ್ಲಿ ಒಬ್ಬರಿಗೆ 50 ರೂಪಾಯಿ. ಪ್ರತಿ ಆಟೋದಲ್ಲೂ 8 ಜನ ಕರ್ಕೊಂಡು ಹೋಗ್ತಾರೆ. 1 ಮಂತ್ ಮುಂಚೆನೇ ನಾವು ರೂಮ್ನ ಬುಕ್ ಮಾಡಿದ್ವಿ. ದೇವಸ್ಥಾನದ ರೂಮೇ ಇದು. ಈ ಲಾಡ್ಜ್ ಹೆಸರು ಬಂದು ಧೀರೇಂದ್ರ ವಸತಿ ಗೃಹ ಅಂತ. ಇಲ್ಲಿ 1 ಡೇಗೆ 600 ರೂಪೀಸ್ ನಾವು ಪೇ ಮಾಡಿದ್ದು. 1 ಮಂತ್ ಮುಂಚೆನೇ ಬುಕ್ ಮಾಡಬೇಕು. ಇಲ್ಲಿಗೇನಾದರೂ ಬರಬೇಕು ಅಂತಿದ್ರೆ, ದೇವಸ್ಥಾನದ ಕಡೆಯಿಂದ ರೂಮ್ ಸಿಗಬೇಕು ಅಂತಿದ್ರೆ. ನೆಕ್ಸ್ಟ್ ಟೈಮ್ ಮಾಡಿರೋದಕ್ಕಿಂತ ಈ ಸರಿ ತುಂಬಾ ದೂರ ಇತ್ತು ರೂಮು. ಹಾಗಾಗಿ ಇವಾಗ ಬೆಳಿಗ್ಗೆ 9 ಗಂಟೆ ಆಗಿತ್ತು. ಆವಾಗ ನಾವು ರೂಮಿಗೆ ಹೋದ್ವಿ. ಇವಾಗ ರೆಡಿ ಆಗಿಬಿಟ್ಟು ಹೋಗೋಷ್ಟಕ್ಕೆ 11:30 ಆಯಿತು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ರೂಮಿನ ಬಗ್ಗೆ ನಾನು ಆಮೇಲಿಂದ ಹೇಳ್ತೀನಿ. ಇವಾಗ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನ ಮಾತ್ರ ತುಂಬ ಜನ ಇರ್ತಾರೆ. ಇವತ್ತು ಅಷ್ಟೊಂದೇನು ರಶ್ ಇಲ್ಲ. ದರ್ಶನ ಚೆನ್ನಾಗಾಗುತ್ತೆ ಅನಿಸುತ್ತೆ. ಇವತ್ತಿಗೆ ನಮ್ಮ ಮದುವೆ ಆಗಿ 4 ವರ್ಷ ಆಯಿತು. ಹಾಗಾಗಿ ರಾಯರ ದರ್ಶನ ಮಾಡೋಣ ಅಂತ ಇವತ್ತು ರಾಯರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ರಾಯರ ದೇವಸ್ಥಾನದ ಹತ್ರನೂ ಈ ಥರ ಹಸುಗಳಿರ್ತವೆ. ಯಾರಿಗೂ ಏನೂ ಮಾಡೋದಿಲ್ಲ. ಇವು ಮಾತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂಗ್ ಕಲ್ಪವೃಕ್ಷಾಯ ನಮತಾಂಗ್ ಕಾಮಧೇನವೇ. ಹೊರಗಡೆಯಿಂದನೇ ರಾಯರ ದರ್ಶನ ಆಯಿತು. ಒಳಗಡೆ ಹೋಗಿ ಇವಾಗ ದರ್ಶನ ಮಾಡೋಣ. ಕಾಲು ಸುಡ್ತತೆ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಲಮ್ಮನ ದರ್ಶನ ಮಾಡ್ಕೊಂಡು ರಾಯರ ದರ್ಶನ ಮಾಡಬೇಕಂತೆ. ಸೊ ಹಾಗಾಗಿ ಮಂಚಲಮ್ಮನ ದರ್ಶನ ಮಾಡ್ಕೊಂಡು ಈಗ ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ನಡುವೆ ಯಾಕೋ ಮಂತ್ರಾಲಯ ತುಂಬಾ ರಶ್ಶು, ಜನ ಜಾಸ್ತಿ ಅಂತಿದ್ರು. ಆದರೆ ಇವತ್ತು ತುಂಬ ಫ್ರೀ ಆಗಿದೆ ಮಾತ್ರ. ದರ್ಶನ ತುಂಬ ಚೆನ್ನಾಗಾಗುತ್ತೆ ಅನಿಸುತ್ತೆ. ಮುಂದೆನೇ ಬಿಡ್ತಾ ಇದ್ದಾರೆ. ನೋಡೋಣ, ಅಲ್ಲಿ ಯಾರಾದರೂ ವೀಡಿಯೋ ಮಾಡ್ತಾಯಿದ್ರೆ, ವೀಡಿಯೋ ಮಾಡೋಕ್ಕೇನಾದರೂ ಅಲೋ ಇತ್ತು ಅಂತ ಅಂದರೆ ವೀಡಿಯೋ ಮಾಡ್ತೀನಿ. ನೀವು ಸಹ ದರ್ಶನ ಮಾಡ್ಕೊಳ್ಳಿ. ರೀಸೆಂಟಾಗಿ ಈ ಲೈನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನೀವೇನಾದರೂ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸದಲ್ಲಿ ರಾಯರ ದರ್ಶನ ಮಾಡೋಕ್ಕೆ ಬಂದ್ರಿ ಅಂತಂದರೆ ಆರಾಮಾಗಿ ನಾವು ದರ್ಶನ ಮಾಡ್ಬೋದು. ಯಾಕಂದರೆ ಅಷ್ಟು ಜನನೇ ಇರೋದಿಲ್ಲ, ತುಂಬಾ ಕಮ್ಮಿ ಇರ್ತಾರೆ ಜನ.
ಸಮ್ಟೈಮ್ಸ್ ಏನು ಅನಿಸುತ್ತೆ ಅಂತ ಅಂದರೆ ಈ ದೇವಸ್ಥಾನದ ಹತ್ರ ಎಲ್ಲ ನದಿ ಯಾಕಾದರೂ ಇರುತ್ತಪ್ಪ ಅನಿಸುತ್ತೆ. ಈ ಜನಗಳ್ಗೇನು ಬುದ್ಧಿ ಇದ್ದು ಮಾಡ್ತಾರೋ ಬುದ್ಧಿ ಇಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಕೈಲಿ ಎಷ್ಟು ಗಲೀಜು ಮಾಡೋಕ್ಕಾಗುತ್ತೋ ಅಷ್ಟು ಗಲೀಜು ಮಾಡಿರ್ತಾರೆ ನದಿಗಳು ಮಾತ್ರ. ನೋಡಿ ಎಷ್ಟು ಬಟ್ಟೆಗಳು ಅದು ಇದು ಎಷ್ಟು ಗಲೀಜು ಮಾಡಿದ್ದಾರೆ ಅಪ್ಪ. ನಾವು ಲಾಸ್ಟ್ ಟೈಮ್ ಬಂದಾಗ ನದಿ ನೀರೇ ಇರಲಿಲ್ಲ. ಈ ಸರಿ ಚೆನ್ನಾಗಿದೆ ನೀರು. ಈ ಸರಿ ತೆಪ್ಪ ಎಲ್ಲ ಇದೆ ಇಲ್ಲಿ. ಎಷ್ಟು ಹೇಳ್ತಾರೋ ಕೇಳೋಣ ಇರಿ. ರೀ ತೆಪ್ಪಲ್ಲಿ ಹೋಗೋಣವಾ ಬಾ. ಚೆನ್ನಾಗೈತಾ? ಬುಜ್ಜು ಬುಜ್ಜು ಸುಡಲ್ಲ ಇಲ್ಲಿ ಪಪ್ಪ ಪಪ್ಪ ಪಪ್ಪ. ಇಷ್ಟೊಂದು ನೀರು ರೀ. ಇಲ್ಲಿ ಇಷ್ಟು ಫೋರ್ಸಾಗಿ ಹೇಳ್ಕೊಂಡು ಹೋಗ್ತಾ ಇತ್ತಲ್ವಾ. ಇಲ್ಲಿ ತುಂಬ ಡೀಪ್ ಇದೆ ಅನಿಸುತ್ತೆ. ಇಷ್ಟು ಜೋರಾಗಿ ಬರ್ತಾಯಿತ್ತು ನೋಡು ನೀರು. ಏನು ಗೊತ್ತಾ, ನನಗೆ ಬೋಟಿಂಗೆಲ್ಲ ಹೋಗಿದ್ದೀನಿ. ಈ ತೆಪ್ಪದಲ್ಲಿ ಹೋಗ್ಬೇಕನ್ನೋದೊಂದು ಆಸೆ ಇತ್ತು ನನಗೆ. ಜೊತೆಗೆ ಭಯನೂ ಇತ್ತು. ಆದರೆ ನೀವು ಇವತ್ತು ಇದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರಿ. ಕೋಲು ತಾತ ಕೋಲು ಕೊಡು. ಸ್ವಲ್ಪ ಅಂತ ಕೊಡ್ತಾತ. ಸ್ವಲ್ಪ ಕೊಡ್ತಾತ. ಒಂದು 15 ನಿಮಿಷ ಕರ್ಕೊಂಡೋಗಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಬೋಟಲ್ಲಿ ಹೋಗೋದೇ ಒಂಥರ, ಇದು ತೆಪ್ಪದಲ್ಲಿ ಬರೋದೇ ಒಂಥರ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೀರು ಸ್ವಲ್ಪ ಫೋರ್ಸಾಗಿ ಬರ್ತಿತ್ತು ಅಂತ ತೆಪ್ಪದಲ್ಲಿ ಸ್ವಲ್ಪ ನೀರು ಹೋಗಿತ್ತು. ಅದನ್ನ ತೆಗ್ದಾಕ್ತಾ ಇದ್ದಾರೆ ತಾತ. ಒಬ್ಬರಿಗೆ 50 ರೂಪೀಸ್ ತಗೊಂಡ್ರು. ತೆಪ್ಪದಲ್ಲಿ ಹೋಗಿದ್ದು ನನಗಂತೂ ತುಂಬ ಖುಷಿ ಆಯಿತು. ನೋಡಿ ನೋಡಿ ಚೆನ್ನಾಗಿತ್ತಲ್ಲ ಬುಜ್ಜು? ಕೈಗೆ ಸಿಗ್ತೀನಿ. ಕೈ ಮೇಲೆ ರೈಟ್. ಏನದು ಗಿರಿ ನೋಡಲಿ. ಒಳಗೋಗ್ತೀಯ ಆಗ್ಲೇ? ಜಿಜ್ಜಿ ಇದು ಜಿಜ್ಜಿ ಮೇಲೆಲ್ಲ ಕುತ್ಕೋಬಾರ್ದು. ಈಶ ಅಷ್ಟೇ ಕುತ್ಕೋಬೇಕು. ರಾಯರ ಪ್ರಸಾದ. ಇವಾಗ ಊಟ ಮಾಡಿ ಪಂಚಮುಖಿಗೆ ಹೊಡ್ತೀವಿ. ಬೆಳಿಗ್ಗೆ ದರ್ಶನ ಮುಗಿಸ್ಕೊಂಡು ಬಂದು ಇವಾಗ ಪಂಚಮುಖಿ ಆಂಜನೇಯಗೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಇವಾಗ ಟೈಮು 3:30 ಆಗಿದೆ. ಇವಾಗ ಪಂಚಮುಖಿ ಎಲ್ಲ ನೋಡಿಕೊಂಡು ಸಂಜೆ ರಥೋತ್ಸವ ಎಲ್ಲ ನೋಡಿಕೊಂಡು ಹೊರಡಬೇಕು. ಬನ್ನಿ ಪಂಚಮುಖಿಗೆ ಹೋಗೋಣ ಇವಾಗ. ಏನೇ ಆದರೂ ಈ ಸರಿ ರೂಮ್ನ ತುಂಬ ದೂರ ಮಾಡಿಬಿಟ್ವಿ. ಹಾಗಾಗಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ದೇವಸ್ಥಾನದಿಂದ ತುಂಬ ದೂರ ಆಗ್ಬಿಡ್ತು. ನೋಡಿ ಅಪ್ಪ ಮಗ ಅಲ್ಲಿ ಹೋಗ್ತಿದ್ದಾರೆ, ತೋರಿಸ್ತೀನಿ. ಇವಾಗ ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ಕಡೆ 5 ದೇವಸ್ಥಾನಕ್ಕೆ ಒಬ್ಬರಿಗೆ 150 ರೂಪೀಸು. ಮೊದಲಿಗೆ ನಾವು ಇವಾಗ ಬಂದಿರೋ ದೇವಸ್ಥಾನ ಅಭಯ ಆಂಜನೇಯ ದೇವಸ್ಥಾನ. ಏನು ಏನದು? ನಡಿ ಆಂಜನೇಯ ನೋಡಿ, ನಡಿ 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 ಆಯ್ತು. ಇದು ಯಾವುದೋ ಇನ್ನೂ ಹೊಸದು ಅನಿಸುತ್ತೆ. ಈ ಅಭಯಾಂಜನೇಯ ದೇವಸ್ಥಾನ ಎದುರುಗಡೆನೇ ರಾಮನ ದೇವಸ್ಥಾನ ಕಟ್ತಾ ಇದ್ದಾರೆ. ಹೊಸದಿದು, ನಾನು ಆಗಲೇ ಹೇಳ್ದಂಗೆ. ಸ್ಟ್ಯಾಚು ತುಂಬ ಚೆನ್ನಾಗಿದೆ ನೋಡಿ, ಇನ್ನೂ ಓಪನ್ ಆಗಿಲ್ಲ. ನೆಕ್ಸ್ಟು ನಾವು ಇವಾಗ ಬಂದಿರೋದು ಬಿಚ್ಚಾಲೆಗೆ. ಇದು ಅಪರ್ಣಾಚಾರ್ಯವ್ರ ಮನೆ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡಿತಾ ಇದ್ರು ಅಂತ ಪ್ಲೇಸಸ್ ಎಲ್ಲ ಇದೆ. ಮತ್ತು ಅವ್ರದ್ದು ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ ಫೋಟೋಸಲ್ಲಿ. ಬನ್ನಿ ನೋಡೋಣ. ರಾಯರು ಇಲ್ಲೇ ಅಂತೆ ವಿಶ್ರಾಂತಿ ಪಡಿತಾ ಇದ್ದಿದ್ದು. ಇವಾಗ ಇದಕ್ಕೆ ರಂಗೋಲಿ ಎಲ್ಲ ಹಾಕಿ ಇಲ್ಲಿ ಪೂಜೆ ಮಾಡ್ತಾರೆ. ರಾಯರು ವಿಠಲನ ಪೂಜೆ ಮಾಡ್ತಿದ್ರಲ್ಲ, ಅದೇ ವಿಗ್ರಹ ಅಂತೆ ಇದು.
ನೀವು ನೋಡ್ತಾ ಇರ್ಬೋದು ಈ ಫೋಟೋಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಅವ್ರದ್ದು ಹಿಸ್ಟ್ರಿ, ಅವ್ರದ್ದು ಏನು ಚರಿತ್ರೆ ಇದೆ ರಾಘವೇಂದ್ರ ಸ್ವಾಮಿಯವ್ರದ್ದು, ಅದೆಲ್ಲ ಒಂದು ಫೋಟೋ ರೂಪದಲ್ಲಿ ಮನೆ ಒಳಗಡೆ ಎಲ್ಲ ಪೂರ್ತಿ ಹಾಕಿದ್ದಾರೆ. ಅಂದರೆ ಫ್ರೀ ಟೈಮಲ್ಲಿ ಬಂದರೆ ನಾವು ಇದನ್ನೆಲ್ಲ ಈ ಫೋಟೋದಲ್ಲಿ ಬರ್ದಿರೋದನ್ನೆಲ್ಲ ನಾವು ಓದ್ಕೋಬೋದು. ನೆಕ್ಸ್ಟ್ ಬಂದಿರೋ ಪ್ಲೇಸು ಇದು ಬಿಚ್ಚಾಲೆನೆ, ಅಂದರೆ ಏಕಶಿಲಾ ಬೃಂದಾವನ ಇದೆಯಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ಇವಾಗ. ಈ ಒಳಕಲ್ ಬಂದು ರಾಯರು ಬಳಸ್ತಾ ಇದ್ದಿದ್ದು ಒಳಕಲ್ ಅಂತೆ ಇದು. ರಾಯರ ದೇವಸ್ಥಾನದ ಹತ್ರ ಇದೆಯಲ್ಲ ತುಂಗಭದ್ರಾ, ಅದೇ ತುಂಗಭದ್ರಾ ನದಿ ಇದು. ಆದರೆ ಅಲ್ಲಿ ಇರೋ ನೀರಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಫೋರ್ಸಾಗಿ ಬರ್ತಿದೆ ಇಲ್ಲಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ ನೀರು. ಇನ್ನು ಈ ಸೈಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ಸನ್ಸೆಟ್ ಆಗೋ ಟೈಮು ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ರಾಯರ ಏಕಶಿಲಾ ಬೃಂದಾವನ ಇದೇನೆ. ನೆಕ್ಸ್ಟು ಇದು ಬಂದು ಬಿಚ್ಚಲಮ್ಮನ ದೇವಸ್ಥಾನ. ಇದು ಬೆಲ್ಲ ಮತ್ತು ಬಾಳೆಹಣ್ಣಲ್ಲಿ ಅಷ್ಟೇ ಕಟ್ಟಿದಾರಂತೆ ಈ ದೇವಸ್ಥಾನನ. ಮೊದಲಿದ್ದ ದೇವಸ್ಥಾನಕ್ಕೂ ಇವಾಗ ಕಟ್ಟಿರೋದು ಯಾವ ಥರ ಇದೆ ಅಂತ ನಾನು ಒಳಗಡೆ ತೋರಿಸ್ತೀನಿ ಬನ್ನಿ. ಮೊದಲಿದ್ದ ದೇವಸ್ಥಾನ ಇದು, ಇವಾಗ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ ಈ ದೇವಸ್ಥಾನನ. ಇದು ನೋಡೋಕ್ಕೆ ಫುಲ್ಲು ಕಲ್ಲಿಂದೇ ಐತೆ, ಆದರೆ ಯಾವ ಥರ ಕಟ್ಟಿದ್ದಾರೆ ನನಗೂ ಅಷ್ಟು ಐಡಿಯಾ ಇಲ್ಲ. ನೋಡಿ ಚೆನ್ನಾಗಿದೆ ಮಾತ್ರ. ಇಲ್ಲಮ್ಮ ಪರಶುರಾಮ ಮತ್ತು ಜಮದಗ್ನಿ. ಇವಾಗ ನಾವು ಬಂದಿರೋ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಂಚಮುಖಿ ಆಂಜನೇಯನ ಪಾದರಕ್ಷೆಗಳಂತೆ ಇವು. ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ, ಸೊ ಹಾಗಾಗಿ ಇವಾಗ ದರ್ಶನ ಮಾಡಿಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರೀ ಹೆಂಗೆ ನಿಂತಿದೆ ನೋಡಿ ಕಲ್ಲು, ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಲಕ್ಷ್ಮೀ ದೇವಸ್ಥಾನ. ಇದೊಂದು ದೇವಸ್ಥಾನ ನೋಡಿದ್ರೆ 5 ದೇವಸ್ಥಾನನೂ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡೈಲಿ ರಥೋತ್ಸವ ಇರುತ್ತೆ ಅಲ್ವಾ, 7:30 ರಥೋತ್ಸವ ಅಂತ ಹೇಳಿದ್ರು. ಸೊ ಹಾಗಾಗಿ ದೇವಸ್ಥಾನದಿಂದ ಅಂದರೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ರಥೋತ್ಸವ ನೋಡೋಕ್ಕೆ ಅಂತ ಬಂದ್ವಿ. ಈಗಾಗಲೇ 7 ಗಂಟೆ ಆಗಿದೆ. ನಾವು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಆಗಲೇ ತೇರು ಬರ್ತಾ ಇತ್ತು. ಮೊದಲನೇ ತೇರು ಹೋಯ್ತು, ಇವಾಗ ಆ ದೇವ್ರನ್ನ ಇನ್ನೊಂದು ತೇರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ ನನ್ನ ಮಗನ ಸ್ಕ್ರೀನಲ್ಲಿ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ನಿಂತಿದ್ದಾನೆ, ತೋರಿಸ್ತೀನಿ. ನೈಟ್ ಟೈಮಲ್ಲಿ ಮಂತ್ರಾಲಯ ನೋಡ್ಬಿಟ್ರೆ ಸೇಮ್ ಸ್ವರ್ಗ ಅಂತಲೇ ಹೇಳ್ಬೋದು.
ಇನ್ನೇನು ರಾಯರ ದರ್ಶನವೂ ಆಯಿತು, ಎಲ್ಲ ದೇವ್ರಗಳ ದರ್ಶನವೂ ಆಯಿತು, ರಥೋತ್ಸವನೂ ಮುಗೀತು. ಜಸ್ಟ್ ಇವಾಗ ಊಟ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿ 11:15ಗೆ ಟ್ರೈನ್ ಇದೆ. ಸೊ ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಇಲ್ಲೇನೋ ತಮಟೆ ಬಾರಿಸ್ತಾ ಇದ್ದಾರೆ. ಇದೇನು ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋದೇ ಇನ್ನು. ಮೊಸರು ಅನ್ನ ಮತ್ತು ಬಿಸಿಬೇಳೆಭಾತ್ ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾನು ರೂಮಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನನಗಂತೂ ರೂಮ್ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಒಂದು ಚಾರ್ಜ್ ಹಾಕೋಕ್ಕೆ ಸ್ವಿಚ್ ಬೋರ್ಡ್ಸ್ ಹತ್ರಕ್ಕೆ ಚೆನ್ನಾಗಿರಲಿಲ್ಲ, ಪೂರ್ತಿ ಮುರಿದೋಗಿತ್ತು. ಮತ್ತು 8 ಗಂಟೆಗೆ ಬಿಸಿನೀರು ಲಾಸ್ಟ್ ಅಂತೆ, ತಣ್ಣೀರಲ್ಲಿ ಸ್ನಾನ ಮಾಡಿ ಹೋಗಿದ್ದಾಯಿತು. ನೆಕ್ಸ್ಟ್ ಟೈಮ್ ನೀವೇನಾದರೂ ದೇವಸ್ಥಾನ ಕಡೆಯಿಂದ ರೂಮ್ನ ಬುಕ್ ಮಾಡಬೇಕು ಅಂತ ಇದ್ದರೆ ಬೃಂದಾವನ್ ಲಾಡ್ಜ್ ಇದೆ, ಅದನ್ನು ಬುಕ್ ಮಾಡಿ. ಇದು ಮಾಡಬೇಡಿ, ಚೆನ್ನಾಗಿಲ್ಲ. ಓಕೆ, ಇವಾಗ ಚೆಕ್ಔಟ್ ಮಾಡಿ ಮೊದಲು ಹೋಗೋಣ ಇಲ್ಲಿಂದ. ಗಾಯ್ಸ್ ಇಲ್ಲಿ ನೋಡಿ, ಟೈಮ್ ಇವಾಗ 11:45 12 ಆಗೈತೆ. ಈ AC ಕೋಚಲ್ಲಿ ಎಲ್ಲರೂ ಮಲಗಿರೋದು ನೋಡ್ತಾ ಇದ್ರೆ ಮಾರ್ಚರಿಲಿ ಬಂದು ಮಲಗಿದ್ದೀನೇನೋ ಅಂತ ಅನಿಸುತ್ತೆ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ವೈಟ್ ಕಲರ್ ಬೆಡ್ಶೀಟ್ ಮಾತ್ರ ಕೊಡಬೇಡ್ರಿ. ಅಕಸ್ಮಾತ್ ನೈಟ್ ಟೈಮ್ ಒಂದ್ಸರಿ ಕಣ್ಬಿಟ್ಟು ನೋಡಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಟೈಮ್ ಬೇರೆ ಆಗಿದೆ, ತುಂಬ ನಿದ್ದೆ ಬರ್ತಿದೆ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎವ್ರಿವನ್. ಟೈಮ್ ಬಂದು ಇವಾಗ 7:30 ಆಗಿದೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗಾಗಿ ಒಂದು ಸರಿ ಮಲಗ್ದೋಳು ಇವಾಗಲೇ ಎದ್ದಿರೋದು, ಯಶವಂತಪುರದಲ್ಲೇ ಎದ್ದಿರೋದು. ಬಂತು ನಮ್ಮ ಸ್ಟಾಪು, ಇಳ್ಕೊಳ್ಳೋಣ ಇವಾಗ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.